ನಿಮ್ಮೊಂದಿಗೆ ನಿಮ್ಮ ಧ್ವನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ಧರ್ಮಸ್ಥಳದ ವಿಚಾರವಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈಗ ಮತ್ತೆ ನಾನು ಧರ್ಮಸ್ಥಳದ ಸೌಜನ್ಯಳ ಬಗ್ಗೆ ಮಾತನಾಡ್ತಿದ್ದೇನೆ. ಹಲವು ಕಾರಣಗಳಿಂದ ನನ್ನ ಚಾನಲ್ ಬ್ಲಾಕ್ ಆಗಿತ್ತು. DVG ವಾಯ್ಸ್ DVG ವಾಯ್ಸ್ ಒಂದರಲ್ಲಿ ಪ್ರತಿಯೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. DVG ವಾಯ್ಸ್ನಲ್ಲಿರ್ತಕ್ಕಂಥ ವೀಕ್ಷಕರು, ನನ್ನ ಅನ್ನದಾತರು ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ DVG ವಾಯ್ಸ್ ಒಂದರಲ್ಲಿ ಹೋಗಿ ನೋಡಿ. ಇದು ಇನ್ನೊಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಯಾಕೆಂದರೆ ಹಿಂದೆ ಸೌಜನ್ಯಳ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಈಗ ಮತ್ತೆ ಎರಡನೇ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲದಾಗಿ ತಿಮ್ಮರೋಡಿ ಬಗ್ಗೆ ನಾನು ಹೇಳಲೇಬೇಕು, ಮಟ್ಟಣ್ಣನವ್ರ ಬಗ್ಗೆ ಹೇಳಲೇಬೇಕು, MD ಸಮೀರ್ ಬಗ್ಗೆ ಹೇಳಬೇಕು. ಯಾಕೆ ಅಂತ ಹೇಳಿದರೆ, ಇವತ್ತಿನ ಹೋರಾಟ ಅಂತ ಹೇಳಿದರೆ ಸೆಟಲ್ಮೆಂಟ್ ಮಾಡ್ಕೊಂಡು ಜೀವನ ಮಾಡೋ ಅಂಥ ಹೋರಾಟಗಾರರಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅದು ದೊಡ್ಡ ವ್ಯಕ್ತಿಗಳು ಅನಿಸ್ಕೊಂಡಿರ್ತಕ್ಕಂಥವ್ರ ಹತ್ರ ಕಾಂಪಿಟೇಟರ್ ಆಗಿ ಇಷ್ಟು ವರ್ಷಗಳ ಕಾಲ ಕೇಸನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದರೆ ಸಾಮಾನ್ಯವಾದ ಮಾತಲ್ಲ, ಅಸಾಮಾನ್ಯರು ಅವರೆಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಮತ್ತೆ ನಾನು ಶುರು ಮಾಡ್ತಾ ಇದ್ದೀನಿ. ಈ ಹಿಂದೆ ಮಾತ್ರ, ಏಕೆಂದರೆ ಕಾಸಿಗೆ ಮಾರ್ಕೊಳ್ಳೋ ಖಾಸಗಿ ಚಾನಲ್ನವರೇ ಹೇಸಿಗೆ ತಿನ್ನುವ ಬುದ್ಧಿಯ ಬಿಟ್ಟು ಸರಿಯಾದ ಮಾಹಿತಿಯನ್ನು ಜನರಿಗೆ ಕೊಟ್ಟು ಕಾಪಾಡುವ ಜವಾಬ್ದಾರಿ ನಿಮ್ಮದು. ಪವರ್ TV ರಾಕೇಶ್, ಪಬ್ಲಿಕ್ TV ರಂಗಣ್ಣ, ಸುವರ್ಣ TV ಅಜಿತ್ ಹನುಮಕ್ಕನವರ್ ಎಲ್ಲಿ ನಾಪತ್ತೆ ಆಗ್ಬಿಟ್ರಲ್ಲ. SIT ತನಿಖೆ ಬಗ್ಗೆ ಮಾತಾಡ್ತಾನೆ ಇಲ್ಲ. ಯಾಕೆ ವಿಚಾರಗಳು ಬಂದು ಮುಡ್ತಾ ಇಲ್ವಾ, ಅಥವಾ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಭಯನ? ಕೀರ್ತಿ ಚಕ್ರವರ್ತಿ ಸುಲೇಬೆಲಿ ಏನ್ರಯ್ಯ ಇವೆಲ್ಲ? ಇಷ್ಟು ದಿನಗಳ ಕಾಲ ಹೋರಾಟ ಅಂತ ಹೇಳಿ ಜನರನ್ನ ದಿಕ್ಕು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ರಲ್ಲ, ಇನ್ನು ಮುಂದೆ ಏನು ಮಾಡ್ತೀರಾ? ಸತ್ಯ ಹೊರಗಡೆ ಬರ್ತಾ ಇದೆಯಲ್ಲ. ಇಷ್ಟು ದಿನಗಳ ಕಾಲ SIT ಅವರು ಬರೀ ಇವರನ್ನಷ್ಟೇ ಮಾಡ್ತಾ ಇದ್ದಾರೆ, ಅವ್ರನ್ನ ಇನ್ನೇನು ಮಾಡೋದಿಲ್ಲ, ಅವ್ರ ಹತ್ರಕ್ಕೆ ಹೋಗೋದಿಲ್ಲ, ಅಲ್ಲಿ ಟಚ್ಚೇ ಆಗಲ್ಲ ಅಂದ್ಕೊಂಡಿದ್ರಲ್ಲ. ಹೇಗಾಗ್ತಾ ಇದೆ ಟಚ್ಚು? ಗೊತ್ತಾಯ್ತಾ ಟಚ್ ಹೇಗಾಗ್ತಾ ಇದೆ ಅಂತ? ಒಂದು ತಾಯಿಯ ಕಣ್ಣೀರಿನ ಕಥೆಯಲ್ಲ ಇದು. ಇಡೀ ಧರ್ಮಸ್ಥಳದಲ್ಲಿ ಹತ್ಯೆಗೈದಿದ್ದೀರೋ, ಕೊಲೆ ಮಾಡಿದಿರೋ, ನೀವು ಏನು ಮಾಡಿದಿರೋ ಗೊತ್ತಿಲ್ಲ. ಅದು ಅಷ್ಟು ತನಿಖೆ ಆಗೋವರೆಗೂ ಅಲ್ಲಿಗೆ ಶಾಂತಿ ಸಿಗಲ್ಲ. ಆ ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ SIT ತನಿಖೆಯಲ್ಲಿರ್ತಕ್ಕಂಥ ವಿಚಾರಗಳು, ಸತ್ಯ ವಿಚಾರಗಳು ಬಯಲಿಗೆ ಬರಬೇಕು. ಎಂಥ ವ್ಯಕ್ತಿಯೇ ಆಗಿರಲಿ, ದೈವದ ಮುಂದೆ ಯಾರೂ ಇಲ್ಲ. ದೈವವನ್ನು ಎಲ್ಲರೂ ನಂಬ್ತಾರೆ, ಬರೇ ದಕ್ಷಿಣ ಕನ್ನಡದ ಅಷ್ಟೇ ನಂಬಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ದಕ್ಷಿಣ ಕನ್ನಡದಲ್ಲಿ ಮತ್ತೆ ಬಂದ ಸೌಜನ್ಯ ಕೇಸ್ ಖಂಡಿತವಾಗಿಯೂ ಇಲ್ಲ. ಥ್ರೂಔಟ್ ಇಂಡಿಯಾದಲ್ಲಿಯೂ ಸಹ ಸೌಜನ್ಯ ಕೇಸ್ ಪರವಾಗಿ ಮಾತನಾಡ್ತಕ್ಕಂಥ ಪ್ರತಿಯೊಬ್ಬರು ಇದ್ದಾರೆ. ಇಲ್ಲಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಎಂಬ ಹೆಸರು ಬರಬಾರ್ದು. ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ವಿಚಾರವನ್ನ, ಧರ್ಮಸ್ಥಳವನ್ನದೇ ಇನ್ಯಾವುದನ್ನದಯ್ಯ? ಹೇಳಿ, ಯಾವುದಂತ ಹೇಳಬೇಕು? ಬೇಡ ಬಿಡಿ. ಧರ್ಮಾಧಿಕಾರಿಯ ಬಗ್ಗೆ ಮಾತನಾಡಬಾರ್ದು. ಓಕೆ, ಧರ್ಮಾಧಿಕಾರಿ ಬಗ್ಗೆ ಮಾತನಾಡಿಲ್ಲ. ಯಾರು ಮಾತನಾಡಿದ್ದಾರೆ ಧರ್ಮಾಧಿಕಾರಿಗಳ ಬಗ್ಗೆ? ಇಲ್ಲಿ ಧರ್ಮಾಧಿಕಾರಿಯಾದವ್ರು ಏನು ಹೇಳ್ತಾ ಇದ್ದಾರೆ? ನಾನು ಇಲ್ಲಿ ಇಷ್ಟಕಣ್ಣೆಲ್ಲ ಆಗ್ತಾ ಇದೆ ಅಂತ ತಿಳ್ಕೊಂಡು CID ಅವರಿಗೆ, CBIನವರಿಗೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಕೊಟ್ಟಿದ್ದೇನೆ, ಪತ್ರ ಬರೆದು ತಿಳಿಸಿದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗೆ, ಬೊಮ್ಮಾಯಿ ಅವರಲ್ಲ ಅವ್ರಿಗೆ ಕಾಪಾಡ್ಕೊಂಡಿದ್ದು, ಆ ಬೊಮ್ಮಾಯಿ ಅವರಿಗೂ ಸಹ ತಿಳಿಸಿದ್ದೇನೆ ಅಂತ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ವೀರೇಂದ್ರ ಹೆಗಡೆಯವ್ರ ಮಾತು ಕೇಳಿಲ್ವಾ? ಇಲ್ಲಿ ಕ್ಲಿಯರಿಟಿ ಏನಪ್ಪಾ ಅಂತ ಹೇಳಿದ್ರೆ, ಸತ್ಯ ಗೆಲ್ಲುವುದಕ್ಕೆ ಹತ್ರ ಬಂದಿದೆ. ಯಾರಾದ್ರೂ ಆಗಿರ್ಲಿ, ಅದು ಯಾರಾದ್ರೂ ಆಗಿರ್ಲಿ, ಇವ್ರು ಇಷ್ಟೊಂಡೆಲ್ಲ ಮಾಡಿದ್ದಾರೆ. ಓಕೆ, ಇಟ್ಸ್ ಓಕೆ. ಹೆಗಡೆಯವರು ಅಷ್ಟಕಂಡೆಲ್ಲ ಹೇಳಿದ್ರು, ಇವರು ಮಾಡಿದ್ರು. ಮತ್ತ್ಯಾಕೆ ಇವರ ಆಪೋಸಿಟ್ಟು ಕೇಸಲ್ಲಿ ಸ್ಟೇ ತರಬೇಕಾಗಿತ್ತು ಅವರ ತಮ್ಮ ಹರ್ಷೇಂದ್ರ ಹೆಗಡೆ? ಇಲ್ಲಿ
ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರೆ ನಾನು ಯಾಕೆ ಹೋಗಿ ಮುಂದೆ ಅಪೀಲ್ ಹಾಕ್ಬೇಕು, ನಾನು ಯಾಕೆ ಹೋಗಿ ಅಲ್ಲಿ ಸ್ಟೇ ತಗೋಬೇಕು, ಅದೇನು ನಡೆಯುತ್ತೆ ನಡೀಲಿ ಅಂತ ಸುಮ್ಮನೆ ಇದ್ಬಿಡ್ಬೇಕು. ಮತ್ತೆ ಯಾಕೆ ಈ ಗಿಳಿಯಾರ, ಮತ್ತೆ ಯಾಕೆ ಈ ಪವರ್ ಟಿವಿ ಹೆಂಡತಿಯಿಂದ ಹೊಡೆತ ತಿಂದಿರ್ತಕ್ಕಂಥ ಶೂರ, ಪಬ್ಲಿಕ್ ಟಿವಿ ರಂಗಣ್ಣ ಯಾಕೆ ರಾತ್ರಿ ಹಗಲು ಸುಸು ಮಾಡಿದ್ದು ಬಿಡ್ತಿದ್ದಿಲ್ಲಲ್ಲೋ ಅಜಿತ್ ಹನುಮಕ್ಕ? ಯಾರು ತಿಳಿಸ್ತಿದ್ರೆ ನಿಮಗೆ? ದರ್ಶನ್ ಅಂತ ಅಷ್ಟು ಕ್ಲಿಯರಿಟಿ ಕೊಡ್ತಾ ಇದ್ದೆಲ್ಲ ನೀನು. ಧರ್ಮಸ್ಥಳದ ವಿಚಾರದಲ್ಲಿ ಕ್ಲಿಯರಿಟಿ ಸಿಕ್ಕಿಲ್ವಾ? ಇವತ್ತು ಬಂದಿರ್ತಕ್ಕಂಥ ಆದೇಶ ಕಳಿಸ್ಲಾ? ಬೆಳ್ತಂಗಡಿಯಲ್ಲಿ ಇರ್ತಕ್ಕಂಥ ಆ ಇಸ್ವಿಯಲ್ಲಿ ಇರ್ತಕ್ಕಂಥ ಪೊಲೀಸ್ನವ್ರನ್ನ ಅಷ್ಟು ಕರೆಸಿ ಮರು ತನಿಖೆ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಇದು ಖಾಸಗಿ ತಿನ್ನೋ ಹೇಸಿಗೆ ಚಾನೆಲ್ಗಳ ವಿಚಾರ. ನಾನಿಲ್ಲಿ ಎಲ್ಲರಿಗೂ ಅನ್ನೋದಕ್ಕೆ ಸಿದ್ಧನಿಲ್ಲ. ಆ ರೀತಿ ಕೆಲಸ ಮಾಡಿರ್ತಾರಲ್ಲ ಅವಾಗ ನೋವಾಗುತ್ತೆ. ನಾವು ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ಹಣದಲ್ಲೇ ಜೀವನ ಮಾಡೋರೆ. ಹಾಗಂತ ತಕ್ಷಣನೇ ಎಲ್ಲವೂ ಸರಿಯಲ್ಲ, ಎಲ್ಲವೂ ತಪ್ಪಲ್ಲ. ಅಟ್ಲೀಸ್ಟ್ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡ್ಬೇಕಾರ ಯಾವ ವ್ಯವಸ್ಥೆ ಅಡಿಯಲ್ಲಿ ಅವ್ರು ಮಾತಾಡಿದ್ದಾನೆ ಕೆಲವೊಂದು ವಿಚಾರಗಳನ್ನ ಅಂದರೆ, ಅವನು ಹೇಳ್ತಾನವನು ರಾಕೇಶ್ ಶರ್ಮಾ ಸೌಜನ್ಯ ಅವ್ರ ತಾಯಿಗೆ, ಸೌಜನ್ಯ ನಿನಗೆ ಕ್ಷಮಿಸೋದಿಲ್ಲ ಅಂತ ಹೇಳ್ತವನೆ. ಇಡಿಯಟ್. ಮೊದಲು ನೀನು ಹೇಳ್ತಿ ಕ್ಷಮಿಸಿದಳನ್ನ ನಿನ್ನ ನೋಡ್ಕೊಳ್ಳೋ. ದಕ್ಷಿಣ ಕನ್ನಡದಲ್ಲಿ ಮತ್ತೆ CID CBI ತೀರ್ಪು ಹೊರಬಿದ್ದ ಮೇಲೆ ಈ ಸಂತೋಷ್ ಇದನ್ನು ಮಾಡಿರ್ಬೋದು ಅಂತ ಅರೆಸ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ಅವನು ಸಂತೋಷ್ ಅಲ್ಲ ಅಂತ ಗೊತ್ತಾದ ಮೇಲೆ ಇದೆಲ್ಲ ಸುದ್ದಿಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಯಾಕೆ ಅಂತ ಹೇಳಿದ್ರೆ ಸೌಜನ್ಯ ಕೇಸಲ್ಲಿ ಒಬ್ಬ ಅಮಾಯಕನನ್ನ ಕರೆದುಕೊಂಡೋಗಿ ಜೈಲಿಗೆ ಹಾಕಿರ್ತಾರೆ. ಅವನು ಅಮಾಯಕ ಅಂತ ಗೊತ್ತಾದ್ಮೇಲೆ ಹೊರ ಬಿಡ್ತಾರೆ. ಮತ್ತೆ ಆ ಕೊಲೆ ಆಗಿದ್ದೆ, ಹೀಗೆ ಕೊಲೆ ಮಾಡಿದ್ದ್ಯಾರು? ಆ ಕೊಲೆ ಮಾಡಿದಂಥ ಜಾಗದಲ್ಲಿ 2 ನಂಬರ್ಗಳು ಇದ್ವಲ್ಲ, ಅವು ಯಾರವು? ಯಾಕೆ ಪೊಲೀಸ್ ಅದನ್ನು ಹೊರ ತೆಗಿಲಿಲ್ಲ? ಸತ್ತಿರ್ತಕ್ಕಂಥ ಜಾಗದಲ್ಲಿ, ಕೊಲೆ ಮಾಡಿರ್ತಕ್ಕಂಥ ಜಾಗದಲ್ಲಿ 2 ಮೊಬೈಲ್. ಈ ಪೊಲೀಸರಿಗೆ ಈ CDR ಅಂತ ಯಾಕೆ ಕೊಡ್ತಾರೆ ಗೊತ್ತಾ? ನೀವೇನು ದೇವ ಮಾನವರಲ್ಲ, ನೀವು ಮನುಷ್ಯರೇ. ಸ್ವಲ್ಪ ಈ ಎಲ್ಲ ಅಥಾರಿಟಿಗಳಿದ್ರೆ ನಿಮಗೆ ಗ್ರಿಪ್ ಸಿಗುತ್ತೆ ಆ ನಂಬರ್ಗಳ ಬಗ್ಗೆ, ಆ ವ್ಯಕ್ತಿಗಳ ಬಗ್ಗೆ ಅಂತ. ನೀವು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಸರ್ವನಾಶ ಆಗಿ ಹೋಗ್ತೀರ ನೀವೆಲ್ಲ. ಇದನ್ನು ಸ್ವತಃ ಸೌಜನ್ಯ ಮಾವ ಸಂದರ್ಶನದಲ್ಲಿ ಹೇಳ್ದ. ಅಣ್ಣಪ್ಪ ನ್ಯಾಯ ಕೊಡಿಸು, ಸೌಜನ್ಯ ತಾಯಿಯ ಕಣ್ಣೀರು, ಸೌಜನ್ಯ ದೇಹದ ತುಂಬಾ ಗಾಯವಿತ್ತು, ID ಕಾರ್ಡ್ ಬ್ಯಾಗ್ನಲ್ಲಿ ಸೌಜನ್ಯ ಕುತ್ತಿಗೆ ಸಿಗಿ ಪ್ರಾಣ ತೆಗೆದಿದ್ರ. ಸಂತೋಷ್ ರಾವ್ ಆರೋಪಿ ಅಲ್ಲ ಅಂದ್ರೆ ನಿಜವಾದ ಆರೋಪಿ ಯಾರು? ಸೌಜನ್ಯ ತಾಯಿ ಹಾಗೂ ಕುಟುಂಬದ ಆಕ್ರಂದನ. ಅವಳನ್ನು ರೇಪ್ ಮಾಡಿ ಗುಪ್ತ ಜಾಗಗಳಿಗೆ ಮಣ್ಣ ತುರುಕಿ ರೇಪ್ ಮಾಡಿ ಬಿಸಾಕಿದರೆ ನ್ಯಾಯ ಸಿಗಲಿಲ್ಲ. ಸೆರೆಗೊಡ್ಡಿ ನ್ಯಾಯಾಲಯಕ್ಕೆ ನ್ಯಾಯ ಕೇಳಲಿಕ್ಕೆ ಹೋಗ್ತಾಳೆ ಸೌಜನ್ಯಳ ತಾಯಿ, ಆದರೂ ನ್ಯಾಯ ಸಿಗಲ್ಲ. ಈ ಸ್ಥಿತಿ ನೋಡಕ್ಕಾಗಲ್ರಿ. ಅವನೊಂದು ಕಡೆಗೆ ಹೇಳ್ತಾನೆ, ಅಜಿತ್ ಹನುಮಕ್ಕ ಗಿಣಿಯರ ಸೌಜನ್ಯ ಕೇಸಿಗೂ ಹಾಗೂ ಸರಣಿ ಹತ್ಯೆಗೂ ಆ ಕುಟುಂಬಕ್ಕೂ ಏನು ಸಂಬಂಧ? ಅಜಿತ್ ಹನುಮಕ್ಕ ಗಿಣಿಯಾರ ಸಂದರ್ಶನದಲ್ಲಿ ಹೇಳ್ತಾನೆ, ಸೌಜನ್ಯ ಕೇಸಿಗೂ ಸರಣಿ ಹತ್ಯೆಗೂ ಆ ಕುಟುಂಬಕ್ಕೂ ಏನು ಸಂಬಂಧ? ಮನುಷ್ಯತ್ವ ಇರ್ತಕ್ಕಂಥ ವ್ಯಕ್ತಿಗಳು ಈ ರೀತಿ ಮಾತಾಡ್ತಾರ? ಸೌಜನ್ಯ ಕೇಸ್ ಏನು, ಅಲ್ಲಿ ಮತ್ತೆ ಕೊಲೆ ಆಗಿರ್ತಕ್ಕಂಥ ಸರಣಿ ಕೇಸ್ಗಳೇನು, ಎಲ್ಲ ಒಂದೇನೆ. ಬೆಳಕಿ ಬಂದಿರ್ತಕ್ಕಂಥದ್ದು ಈ ತಾಯಿದು. ಬರ್ಬೇಕಾದ್ರೆ ಅಷ್ಟು ಬಂದ್ಬಿಡ್ಲಿ ಬಿಡಿ, ಮತ್ತೆ ನಿಮ್ದು ವಾದ. ಗಿಣಿಯಾರ ತಾಯಿಯನ್ನು ಕ್ಷಮಿಸಲ್ಲ ಎಂದು ಸಂದರ್ಶನದಲ್ಲಿ ಅವನು ಹೇಳ್ತಾನೆ. ಸಮೀರ್ ಮಾಡ್ತಾ ಇರೋದು ದಂಧೆ ಎಂದ ಅಬ್ದುಲ್ ರಜಾಕ್. ನೋಡಿ, ಅವ್ರ ಕಂಡ್ರೆ ಅವ್ರಿಗೆ ಆಗಲ್ಲ ಅಂತಾರಲ್ಲ, ಹಂಗಾಗ್ಬಿಡ್ತು. ಇಲ್ಲಿ ಇವನೊಬ್ಬ ಬಂದ ಅಬ್ದುಲ್ ರಜಾಕ್. ಏನು ಚಿತ್ರ ಇದ್ದಾರೆ ಅಂದರೆ, ಧರ್ಮಸ್ಥಳದ ಬಗ್ಗೆ ಮಾತನಾಡಬೇಡಿ ಅಂದರೆ 13 ವರ್ಷದಿಂದ ಸೌಜನ್ಯ ಮನೆಯಲ್ಲಿ ಕಣ್ಣೀರು, ಧರ್ಮಸ್ಥಳದ ವೇದವಲ್ಲಿಗೆ ಕೊಟ್ಟ ಚಿತ್ರಹಿಂಸೆ ಅಷ್ಟಿಷ್ಟಲ್ಲ. ಇದು ನಾನು ಹೇಳ್ತಾ ಇರೋ ಮಾತಲ್ಲ. ಯೂಟ್ಯೂಬರ್ಸ್ಗಳು ಅಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನ
ತಿಳಿಸಿದ್ದಾರೆ. ಯಾಕೆ ಈ ದಕ್ಷಿಣ ಕನ್ನಡ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ 2012ರಿಂದಲೂ ಧರ್ಮಸ್ಥಳಕ್ಕೆ ಅಪಕೀರ್ತಿಯೇ ಇರೋದು, ಪೂರ್ತಿ ಕೀರ್ತಿ ಏನಿಲ್ಲ. ಇದು ಲಂಕೇಶ್ ಪತ್ರಿಕೆಯಲ್ಲೂ ಬಂದಿದೆ, ಬೆಂಗಳೂರಲ್ಲೂ ಬಂದಿದೆ, ಕೆಲವು ಪತ್ರಿಕೆಗಳಲ್ಲೂ ಬಂದಿದೆ. ಆ ಪತ್ರಕರ್ತರಲ್ಲಿ 6 ಜನ ಏನಾದ್ರು ಅಂತ ಇವತ್ತಿಗೂ ಸಹ ಗೊತ್ತಿಲ್ಲ. ಬಟ್ ಇದನ್ನು ಯಾರು ಮಾಡಿಸ್ತಾ ಇದ್ದಾರೆ, ಅದು ಯಾರು ಮಾಡಿಸ್ತಾ ಇದ್ದಾರೆ ಅನ್ನೋದನ್ನು ಇನ್ನು ಕೆಲವೇ ದಿನಗಳಲ್ಲಿ ಕಂಡುಹಿಡಿಯೋ ಪ್ರಯತ್ನದಲ್ಲಿ ನಮ್ಮ SIT ತನಿಖೆ ಮಾಡ್ತಾ ಇದೆ. ಈ SIT, ಈ ವೇದವಲ್ಲಿ ಫ್ಯಾಮಿಲಿ ಹೇಳಿದ್ದೇನು, SIT ಮುಂದೆ ಸೌಜನ್ಯ ಹೆಣ ಸಿಕ್ಕ ಜಾಗದಲ್ಲಿ 2 ಫೋನ್ ನಂಬರ್ ಸಿಕ್ಕಿದೆ, ಅದನ್ನು ಪೊಲೀಸ್ ತನಿಖೆ ಮಾಡಿಲ್ಲ. ಧರ್ಮಸ್ಥಳ ಕೇಸ್ ರೊಚ್ಚಿಗೆದ್ದ ಜನರು ಸೌಜನ್ಯ ರೇಪ್ ಅಂಡ್ ಮರ್ಡರ್ ಅಪರಾಧಿಗಳ ಮುಖವಾಡ ಬಯಲಾಗಿದೆ. ಏನು ಈ ನಿಶ್ಚಿತವಾಗಿ ಕೊಲೆಯಾಗಿರ್ತಕ್ಕಂಥ ಜಾಗದಲ್ಲಿ 2 ಸಿಮ್ ಸಿಕ್ಕಿರ್ತವೆ, ಅದರ ಬಗ್ಗೆ ಏನು ತನಿಖೆ ಮಾಡೋದಿಲ್ಲ. 6 ಸಾಕ್ಷಿಗಳು ನಿಗೂಢವಾಗಿ ಸತ್ರು. ಏನು ಈ ವಿಚಾರವಾಗಿ ಅಂದರೆ ಅಲ್ಲಿ ಶರಣತ್ಯ ವಿಚಾರವಾಗಿ ಹೊರಗಡೆ ಬರೀತಕ್ಕಂಥ ಪತ್ರಕರ್ತರು, ಈ ಕೆಲವೊಬ್ರು ಯಾರ್ಯಾರು ಏನೇನಾದರೂ ಅಂತಲೇ ಗೊತ್ತಾಗಲ್ಲ ಈ ಕೇಸಲ್ಲಿ ಇರ್ತಕ್ಕಂಥವ್ರು. ಅವ್ರು ಒಬ್ಬೊಬ್ರು ಒಂದೊಂದು ಮುನಿ ಸತ್ತೋಗ್ತಾರೆ. ಬಟ್ ಅದ್ರ ಬಗ್ಗೆ ಎಲ್ಲ SIT ತನಿಖೆ ಮಾಡಬೇಕು. ಸ್ಪಷ್ಟವಾಗಿ SPP ಪ್ರಸನ್ನ ಕುಮಾರ್ ಮಾಡಿದ್ದೇನು, ಗಿರೀಶ್ ಮಟ್ಟಣ್ಣನವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಧರ್ಮಸ್ಥಳದ 26 ಶವ ಸಾಗಾಟಕ್ಕೆ ಕೊಟ್ಟ ಹಣದ ರಹಸ್ಯ ತಲೆಮರೆಸಿಕೊಳ್ಳುವುದು. ರೇಪಿಸ್ಟ್ಗಳು ಎಲ್ಲೇ ಇದ್ರು, ಹೇಗೆ ಇದ್ರು, ಎಂಥವರೇ ಆಗಿದ್ರು, ಎಂಥ ಹಣವಂತರೇ ಆಗಿರಲಿ, ಎಂಥ ದೈವ ಮಾನವನೇ ಆಗಿರಲಿ, ಅಂತಹ ವ್ಯಕ್ತಿಯನ್ನು ಗಲ್ಲಿಗೇರಿಸಬೇಕು. ಆದಷ್ಟು ಬೇಗ CBI, CID ಹಿಂದೆ ಎಲ್ಲ ತನಿಖೆ ಮಾಡಿದರು, ಅವಾಗೆಲ್ಲ ಪಾಪದ ಕೊಡ ತುಂಬಿರಲಿಲ್ಲ. ಈಗ SIT ಅವರು ಪಾಪದ ಕೊಡ ತುಂಬಿದ ಮೇಲೆ ಬಂದು ಬಗೆಹರಿಸ್ತಾ ಇದ್ದಾರೆ. ಆದಷ್ಟು ಬೇಗ ಸತ್ಯ ಹೊರಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ. ಎಂದೆಂದಿಗೂ ನಿಮ್ಮೊಂದಿಗೆ.